ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆ ಆಯಿತು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರು. ಆ ಒಂದು ಸ್ಥಾನಕ್ಕೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿದ್ರು. ಉಳಿದಿರುವಂತಹ 2 ವರ್ಷಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರ ಸಚಿವ ಸಂಪುಟವನ್ನು, ಅವರ ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕಂಡಿರುವಂಥ ಒಂದಷ್ಟು ಕನಸುಗಳನ್ನು, ಕರ್ನಾಟಕವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂಥ ಒಂದು ಕನಸನ್ನು DK ಶಿವಕುಮಾರ್ ಕಂಡಿರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಅವರ ಹಾದಿ ಉಳಿದಿರುವಂಥ 2 ವರ್ಷಕ್ಕೆ ಯಾವ ರೀತಿ ಇರುತ್ತೆ, ಅವರ ಆಡಳಿತ ಅಷ್ಟು ಸುಲಭ ಆಗಿರುತ್ತಾ, ಅವರ ಅಧಿಕಾರಾವಧಿಯಲ್ಲಿ ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾರೆ, ಜನಪರವಾದಂಥ ರೈತಪರವಾದಂಥ ಕೆಲಸಗಳನ್ನು ಹೇಗೆ DK ಶಿವಕುಮಾರ್ ಅವರು ಮಾಡ್ತಾರೆ, ಈ ಆಗಿರುವಂಥ ಬದಲಾವಣೆ ಅಂದರೆ ಯಾಕೆ ಅಂದರೆ 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಆರಂಭದ ದಿನಗಳಿಂದಲೂ ಕೂಡ ಈ ಅಧಿಕಾರ ವರ್ಗಾವಣೆ ಅನ್ನುವಂಥ ವಿಚಾರ ಎಲ್ಲೆಡೆಯೂ ಕೂಡ ಬಹಳಷ್ಟು ಬಾರಿ ಚರ್ಚೆ ಇತ್ತು. ಆಗಲೂ ಕೂಡ ಸಿದ್ದರಾಮಯ್ಯನವರ ಬಣ ಮತ್ತು DK ಶಿವಕುಮಾರ್ ಅವರ ಬಣ ಅನ್ನುವಂಥದ್ದು 2 ಬಣಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಇದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ಅವರವರ ಬೆಂಬಲಿಗ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಿದೆ, ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಿದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬಣದವರು DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಿದೆ. ಎಷ್ಟೋ ಸಂದರ್ಭಗಳಲ್ಲಿ ವೈರುಧ್ಯವಾದಂಥ ಹೇಳಿಕೆಗಳು ಬಂದಿದ್ದಂಥ ಸಂದರ್ಭಗಳು ಎಷ್ಟೋ ನೋಡಿದ್ದೇವೆ. ಇಷ್ಟೆಲ್ಲದಕ್ಕೂ ಕೂಡ ಅಂತಿಮವಾಗಿ ತೆರೆ ಬಿದ್ದು ಈಗ ಸಿದ್ದರಾಮಯ್ಯನವರು ಹಿಂದೆ ಸರಿದಿದ್ದಾರೆ. ಅಂದರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಕ್ಷದವರು ಅಂದರೆ ಇಲ್ಲಿನ BJP ನಾಯಕರು, JDS ನಾಯಕರು ಶುಭಾಶಯ ಕೋರಿದ್ದರ ಜೊತೆಗೆ ವ್ಯಂಗ್ಯವಾರನ್ನು ಕೂಡ ಆಡಿರುವಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಹಳೆ ಬಸ್ಸು, ಅದನ್ನು ಸಾಲ ಮಾಡಿ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ರು, ಹೊಸ ಡ್ರೈವರ್ ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ವ್ಯಂಗ್ಯವನ್ನು ಆಡಿದ್ರು. ಇದೇ ವಿಚಾರಕ್ಕೆ ಈಗ ಪ್ರಧಾನಿ ಮೋದಿಯವರು ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಏನಾಯಿತು ಆ ವಿಚಾರವಾಗಿ ಒಂದು ಕಡೆ ಪ್ರಸ್ತಾಪ ಮಾಡಿ ವ್ಯಂಗ್ಯ ಆಡಿದ್ದಾರೆ. ಸೂರತ್ನಲ್ಲಿ ನಡೆದಂಥ ಒಂದು ಸಮಾವೇಶ, ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುವಂಥ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿಯವರು ಹೋಗಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ, ಆ ಒಂದು ಸಮಾವೇಶದಲ್ಲಿ ಭಾಷಣವನ್ನು ಮಾಡ್ತಾ ಪ್ರಧಾನಿ ಮೋದಿಯವರು ಕರ್ನಾಟಕದ ರಾಜಕಾರಣವನ್ನು ಕೂಡ, ಇಲ್ಲಿ ಆದಂತಹ ಬದಲಾವಣೆಯನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ರು ಆಗ ಅವರ ಆಡಳಿತವನ್ನು ನೋಡಿ ಬೇಸತ್ತು ಹೋಗಿದ್ದಾರೆ. ಅವರು ನಿಜವಾಗಿಯೂ ಬೇಜಾರಾಗಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ರು. ಹೀಗಾಗಿ ಅಲ್ಲಿ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿರುವಂಥದ್ದು ಅಂತ ಅವರ ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಎಲ್ಲಿ? ಸೂರತ್ನ ಒಂದು ಸಮಾವೇಶದಲ್ಲಿ. ಅಂದರೆ ಕಾಂಗ್ರೆಸ್ ಸರಿಯಾದಂಥ ರೀತಿಯಲ್ಲಿ ಕೊಟ್ಟಂತಹ ಪ್ರಣಾಳಿಕೆಗಳನ್ನು ಸೇರಿದಂತೆ ಉತ್ತಮವಾದಂಥ ಆಡಳಿತವನ್ನು ಕೊಡಲಿಲ್ಲ, ಜನಪರವಾದಂಥ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿ ಜನ ಬದಲಾವಣೆಯನ್ನು ಬಯಸಿದ್ರು. ಅದನ್ನೇ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನೇ ಬದಲಾವಣೆ ಮಾಡಲಾಯಿತು ಅಂತ ಮೋದಿ ಅವರು ವ್ಯಂಗ್ಯ ಆಡಿದ್ದಾರೆ. ಹೀಗಾಗಿ ಗೊತ್ತಿಲ್ಲ ಇದು ಯಾವ ಕಾಂಟೆಕ್ಸ್ಟ್ನಲ್ಲಿ ಪ್ರಧಾನಿ ಮೋದಿ ಅವರ ಹೇಳಿದ್ರು, ಇದು ಒಂದು ರೀತಿಯಲ್ಲಿ ಟೀಕಿಸಬೇಕು ಅಂತಾನೆ ಹೇಳಿದ್ರ ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ವಿಚಾರಕ್ಕೆ ಹೇಳಿದ್ರ ಗೊತ್ತಿಲ್ಲ. ಒಟ್ಟಾರೆ ಇಲ್ಲಿ ಆದಂಥ ಬದಲಾವಣೆಯನ್ನು ಮೋದಿ ಅವರು ಹೇಳಿರುವಂಥದ್ದು. ಮುಂದುವರೆದಂತೆ ಮೋದಿ ಅವರು ಹೇಳ್ತಾರೆ, ನಮ್ಮ 140 ಕೋಟಿ ಜನ ನಿಜವಾಗಿಯೂ ಪ್ರಬುದ್ಧರಿದ್ದಾರೆ. ಕೋವಿಡ್ ಸಂದರ್ಭದಿಂದ ಹಿಡ್ಕೊಂಡು ಇವತ್ತು ಪ್ರಪಂಚದಾದ್ಯಂತ ಅಂದರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳಾಗುತ್ತಾ ಇದೆ, ಮತ್ತೊಂದೆಡೆ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಎಲ್ಲವೂ ಕೂಡ ದುಬಾರಿ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲೂ ಕೂಡ ಇಡೀ ಭಾರತದ ಜನತೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವು ಮುನ್ನಡೆಸ್ತಾ ಇರುವಂತಹ ಕಾರಣಕ್ಕೆ ಇಷ್ಟೆಲ್ಲ ಕ್ಲಿಷ್ಟಕರವಾದಂತಹ ಸಂದರ್ಭಗಳು ಎದುರಾಗ್ತಾ ಇದ್ರೂ ಕೂಡ ಇಷ್ಟೆಲ್ಲವನ್ನೂ ಕೂಡ ನಾವು ಸರಾಗವಾಗಿ, ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕೆ ಅಂದರೆ 3ನೇ ಸ್ಥಾನದಲ್ಲೋ 2ನೇ ಸ್ಥಾನದಲ್ಲೋ ಇದ್ದೇವೆ ನಾವು ಜನಸಂಖ್ಯೆಯಲ್ಲಿ. ಭಾರತ ಇಷ್ಟೆಲ್ಲ ಜನಸಂಖ್ಯೆ ಇರುವಾಗ ಆಡಳಿತ ಪಕ್ಷವಾಗಿ ಅವರನ್ನೇ ನಾವು ಎಲ್ಲದಕ್ಕೂ ದೂಷಿಸೋದಕ್ಕಾಗೋದಿಲ್ಲ. ನಾಗರಿಕಾಗಿ ನಮ್ಮ ಸಹಕಾರವೂ ಕೂಡ ಇರಬೇಕಾಗತ್ತೆ. ಇಷ್ಟೆಲ್ಲ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗೋದು ಈ ಥರದ ಸಂದರ್ಭಗಳಲ್ಲಿ ನಿಜವಾಗಿಯೂ ಕಷ್ಟ. ಹೀಗಾಗಿ ಪ್ರಧಾನಿ ಮೋದಿಯವರು ಜನತೆಯನ್ನು, ನಾಗರಿಕರನ್ನು ಅಭಿನಂದಿಸಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಇಂಥ ಸಂದರ್ಭಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ ಬಹಳ ಸರಾಗವಾಗಿ ಅಂತ ಈ ಸಮಾವೇಶದ ಮಧ್ಯದಲ್ಲಿ ಇವರು ಕರ್ನಾಟಕದ ರಾಜಕಾರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ದಂತೂ ನಿಜವಾಗಿಯೂ ಒಂದು ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ, ಇಲ್ಲಿ ಆದಂತಹ ಬದಲಾವಣೆಯ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಟೀಕಾ ಪ್ರಹಾರವನ್ನು ಪ್ರಧಾನಿ ಮೋದಿಯವರು ಮಾಡಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.